2019ನೇಯ ಫ್ಲವರ್ ಶೋ ಆಯೋಜನೆಗೆ ಲಾಲ್ಬಾಗ್ ಸಿದ್ಧಗೊಂಡಿದೆ. ಇನ್ನೇನು ಉದ್ಘಾಟನೆಗೆ ಕೆಲ ದಿನಗಳು ಕೂಡ ಬಾಕಿ ಉಳ್ಕೊಂಡಿದ್ದು ಕೊನೆಯ ಹಂತದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ವರ್ಷ ಖ್ಯಾತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ವಿಷಯಾಧಾರಿತದ ಮೇಲೆ ತೇಜಸ್ವಿ ವಿಸ್ಮಯ ಎಂಬ ಹೆಸರಿನ ಮೇಲೆ ಏರ್ಪಡಿಸಲಾಗ್ತಾ ಇದೆ. ಸದ್ಯ ತೋಟಗಾರಿಕಾ ಇಲಾಖೆಯಿಂದ ಎಲ್ಲಾ ಸಕಲ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ದು ಫ್ಲವರ್ ಶೋ ನೋಡೋದಕ್ಕೆ ಬೆಂಗಳೂರಿನ ಜನ ಕೂಡ ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಫ್ಲವರ್ ಶೋಗೆ ಚಾಲನೆ ನೀಡಲಿದ್ದು, ಇನ್ನು ಈ ವರ್ಷದ ಫ್ಲವರ್ ಶೋ ಬಹಳ ವಿಶೇಷತೆಯಿಂದ ಕೂಡಿದೆ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಚ್ಚಿನ ಕಾಡನ್ನ ನಿರ್ಮಿಸಲಾಗ್ತಾ ಇದೆ. ಜೊತೆಗೆ 10 ಹಲವು ಪುಷ್ಪ ಕಲಾಕೃತಿಗಳು ಕೂಡ ಇರುತ್ತೆ. ಸುಮಾರು 9 ಲಕ್ಷಕ್ಕೂ ಅಧಿಕ ಹೂಗಳು ಬಳಕೆಯನ್ನ ಮಾಡಿಕೊಳ್ಳಲಾಗಿದ್ದು, ಇನ್ನು ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆ ತನಕ ಕೂಡ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕೂಡ ಇರುತ್ತೆ. ಇನ್ನು ಪ್ರವೇಶ ದರ ನೋಡೋದಾದ್ರೆ ವಯಸ್ಕರಿಗೆ ವಾರದ ದಿನದಲ್ಲಿ 80 ರೂಪಾಯಿ ಇರುತ್ತೆ, ರಜಾ ದಿನಗಳಲ್ಲಿ 100 ರೂಪಾಯಿ ಇರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲಾ ದಿನಗಳಲ್ಲೂ ಕೂಡ 30 ರೂಪಾಯಿ ಕೊಟ್ಟು ಒಳಗಡೆ ಹೋಗಬಹುದು. ಜೊತೆಗೆ ಶಾಲಾ ಸಮವಸ್ತ್ರ ಧರಿಸಿ ಬರುವ 10ನೇ ತರಗತಿನ ವಿದ್ಯಾರ್ಥಿ ತನಕ ಕೂಡ ಉಚಿತ ಪ್ರವೇಶ ಕೂಡ ಇರುತ್ತೆ.